ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ನ್ಯೂಸ್ ಅಪ್ಡೇಟ್ಗೆ. ನೀವೆಲ್ಲರೂ ನೋಡ್ತಾ ಇರ್ಬೋದು, ಈಗ ಸೌಜನ್ಯ ಪ್ರಕರಣ ಮತ್ತೆ ಓಪನ್ ಆಗಿದೆ. ಈ ಒಂದು ಕೇಸ್ ಮತ್ತೆ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಬೇಕು. ಸೌಜನ್ಯ ಸಾವಿಗೆ ಕಾರಣ ಆದಂಥವ್ರಿಗೆ ತಕ್ಕ ಶಿಕ್ಷೆ ನೀಡಬೇಕು ಅಂದ್ಬಿಟ್ಟು ಕೋರ್ಟ್ ಇಲ್ಲಿ ಆದೇಶ ನೀಡಿದೆ. ಹಾಗಾದರೆ ಸೌಜನ್ಯ ಕೇಸ್ ಅಂದರೆ ಏನು, ಇದರಿಂದ ಏನೆಲ್ಲ ಇತ್ತು, ಸೌಜನ್ಯ ಬಗ್ಗೆ ಎಲ್ಲದೂ ಕೂಡ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲರೂ ಕೂಡ ನೋಡೋಣ ಬನ್ನಿ. ಇನ್ನು ಸೌಜನ್ಯ 9 ಅಕ್ಟೋಬರ್ 2012ರಲ್ಲಿ ಈ ಒಂದು ದಿನ ತನ್ನ ಕಾಲೇಜಿಗೆ ಹೋಗಿ ಸಾಯಂಕಾಲ ಬರುವ ಸಮಯದಲ್ಲಿ ನಾಪತ್ತೆಯಾಗಿದ್ದು. ಸೌಜನ್ಯಗೆ ಇನ್ನೂ ಬರೀ 17 ವರ್ಷ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರಮ್ಮ, ಏನಿದು ನನ್ನ ಮಗಳು ಇಷ್ಟೊತ್ತಾದರೂ ಕಾಲೇಜ್ಗೆ ಹೋಗಿ ಇನ್ನೂ ಬಂದಿಲ್ಲ ಅಂತಂದ್ಬಿಟ್ಟು ಇನ್ನು ಧರ್ಮಸ್ಥಳ ಸುತ್ತಮುತ್ತ ಪಕ್ಕದಲ್ಲಿ ಎಲ್ಲ ಕೂಡ ನೋಡ್ತಾರೆ. ಆದರೆ ಅಕ್ಟೋಬರ್ 10ನೇ ತಾರೀಕು ಅಂದರೆ ನೆಕ್ಸ್ಟ್ ಡೇನೇ ಇಲ್ಲಿ ಸೌಜನ್ಯ ಸತ್ತಿರುವಂಥ ಮೃತದೇಹ ಸಿಗುತ್ತೆ. ಅದು ಸಾಮಾನ್ಯ ಈ ಒಂದು ಪತ್ತೆದಾರಿಯಾದಂಥ ಮೃತದೇಹ ಆಗಿದ್ದರೆ ಯಾರು ಕೂಡ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಆದರೆ ಸೌಜನ್ಯಗಾಗಿದ್ದು ಅತ್ಯಾಚಾರ. ಯಾರು ಬೇಕು ಅಂತಲೇ ಅತ್ಯಾಚಾರ ಮಾಡಿಬಿಟ್ಟು ಅವ್ರ ಮೇಲೆ ಹತ್ಯೆ ಮಾಡಿ ಸಾಯಿಸಿ ಮೃತದೇಹನ ಬೀಸಾಕಿ ಕಾಡಲ್ಲಿ ಹೋಗಿರ್ತಾರೆ. ಇದರಿಂದಾಗಿ ಸ್ಥಳೀಯರೆಲ್ಲರೂ ಕೂಡ ತುಂಬಾ ಆತಂಕಗೊಳ್ತಾರೆ. ನನ್ನ ಮಗಳಿಗೆ ನ್ಯಾಯ ಕೊಡಲೇಬೇಕು ಅಂದ್ಬಿಟ್ಟು ಇಲ್ಲಿ ಸೌಜನ್ಯವರ ತಾಯಿ ಸ್ಥಳೀಯ ಒಂದು ಪೊಲೀಸ್ ಠಾಣೆಗೆ ಕೇಸನ್ನು ಕೊಡ್ತಾರೆ. ಇದರಿಂದಾಗಿ ತನಿಖೆ ಜೋರಾಗೆ ನಡೆಯುತ್ತೆ. ಪೊಲೀಸರು ಬಂದುಬಿಟ್ಟು ಎಲ್ಲನೂ ಕೂಡ ವಿಚಾರಿಸ್ತಾರೆ. ಹೀಗೆ ಇನ್ನು 1 ವರ್ಷನೇ ಕಳೆದಾಯಿತು. ಆಮೇಲೆ 2013 ಮತ್ತು 2014ರಲ್ಲಿ CBI ಈ ಒಂದು ತನಿಖೆಯನ್ನು ಸಂತೋಷ್ ರಾವ್ ಅವರನ್ನು ಆರೋಪಿಸಿ ಬಂಧಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. ಆದರೆ ಈ ಕೇಸು ಇನ್ನೂ ವಿಚಾರಣೆಯಲ್ಲೇ ಇರ್ಬೋದು. ನೀವೇ ನೋಡ್ತಿರ್ಬೋದು, ಧರ್ಮಸ್ಥಳಕ್ಕೆ ದೊಡ್ಡ ಕಂಟಕಾಗಿ ಬಂದಿದ್ದು ಈ ಒಂದು ಸೌಜನ್ಯ ಪ್ರಕರಣ. ಹೌದು, ಧರ್ಮಸ್ಥಳ ಅಂದ್ರೇ ಸಾಕು ಈ ಒಂದು ಭಕ್ತಾದಿಗಳ ನೆರೆ ಅಂತಲೇ ಹೇಳ್ಬೋದು. ಶಿವನ್ ನೋಡೋಕ್ಕೆ ಎಷ್ಟೋ ಒಂದು ಹೊರ ದೇಶಗಳಿಂದಾಗಿ ಬೇರೆ ಪ್ರಾಂತ್ಯದಿಂದಾಗಿ ಜನರು ಕೂಡ ಸಾಕಷ್ಟು ಭಕ್ತರು ಬರ್ತಾಯಿದ್ರು. ಆದರೆ ಈ ಒಂದು ಸೌಜನ್ಯ ಕೇಸಿಂದಾಗಿ ಧರ್ಮಸ್ಥಳನೇ ನೋಡದೇ ಇರೋ ಥರ ಆಗಿಬಿಟ್ಟಿದೆ. ಜನ ಎಲ್ಲ ತುಂಬಾ ಭಯ ಬಿದ್ದುಬಿಟ್ಟು ಆ ಒಂದು ಧರ್ಮಸ್ಥಳ ಸುತ್ತಮುತ್ತ ಆತಂಕ ಪಡುವಂತಹ ಸನ್ನಿವೇಶನ ಕೂಡ ಈ ಒಂದು ಜನ ಮೂಡಿಬಿಟ್ಟಿದ್ರು. ಇನ್ನು ಇತ್ತ ಕಡೆ ಹೀಗೆ ಈ ಕೇಸು ಇನ್ನು ಮುಂದುವರಿತಿದ್ದಂಗೆ ಇನ್ನು ಮತ್ತೆ 2023ಕ್ಕೆ ಈ ತನಿಖೆ ಮತ್ತೆ CBI ಒಪ್ಪಿಸಿದ್ರು. ಇನ್ನು ಎಷ್ಟು ವರ್ಷಗಳಾದರೂ ಕೂಡ ಈ ಕೇಸ್ ಇನ್ನೂ ನಡೀತಾನೇ ಇದೆ. ಇದೆಲ್ಲ ಆಗಿ ಮತ್ತು ಬುರ್ಡೆ ಪ್ರಕರಣ ಹಾಗೆ ಹೀಗೆ ಅಂತಂದ್ಬಿಟ್ಟು ಮಾರ್ಕ್ಸ್ ಮ್ಯಾನ್ ಅಂತ ನೀವೆಲ್ಲರೂ ನೋಡ್ಬೋದು, ಎಷ್ಟೆಲ್ಲ ಕೂಡ ಬಂದಿದೆ. ಇನ್ನು ಸೌಜನ್ಯ ಕುಟುಂಬ ಮತ್ತು ಇದಕ್ಕೆ ವಿವಿಧ ಸಂಘಟನೆಗಳು ಕೂಡ ಹೋರಾಡಿದ್ದಾರೆ. ಜನರು ಕೂಡ, ಸಾಮಾನ್ಯ ಜನ ಕೂಡ ಸೌಜನ್ಯ ಈ ಒಂದು ಸಾವಿಗೆ ತಕ್ಕ ಶಿಕ್ಷೆ ನೀಡಲೇಬೇಕು. ಸಾವಿಗೆ ಯಾರು ಕಾರಣ ಆಗಿದ್ದಾರೆ, ಆ ಒಂದು ಚಿಕ್ಕ ಮಗುಗೆ ಇನ್ನು ಭವಿಷ್ಯ ಸಾಕಷ್ಟಿತ್ತು. ಆ ಮಗು ಇನ್ನು ಪ್ರಪಂಚನೇ ನೋಡದೇ ಇರೋಂಥ ಮಗುಗೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಜನ ಎಷ್ಟೆಲ್ಲ ಕೂಡ ಒತ್ತಾಯ ಮಾಡಿದ್ರು ಕೂಡ ಈ ಒಂದು ತನಿಖೆ ಇನ್ನೂ ಮುಂದುವರೆದೆ ಮತ್ತೆ ಸ್ಥಗಿತಗೊಂಡ್ಬಿಡ್ತು. ಇದೆಲ್ಲ ಆಗ್ತಿದ್ದಂಗೆ ಮತ್ತೆ ಈಗ ಕೇಸ್ನ ರೀಓಪನ್ ಮಾಡಲಾಗಿದೆ ಸುಪ್ರೀಂ ಕೋರ್ಟ್. ಹೌದು, ಸುಪ್ರೀಂ ಕೋರ್ಟು ಮತ್ತೆ ಈಗ ಈ ಕೇಸ್ನ ರೀಓಪನ್ ಮಾಡಬೇಕು. ಆ ಮಹಿಳೆಗೆ ಏನು ಕಾರಣ, ಯಾಕೆ ಇವಳು ಸತ್ತಿದ್ದಾಳೆ, ಇದರಿಂದ ಏನು ತಾನೇ ರಹಸ್ಯ ಇದೆ, ಎಲ್ಲನೂ ಕೂಡ ತಿಳ್ಕೊಳ್ಬೇಕು ಅಂದ್ಬಿಟ್ಟು ಮತ್ತೆ ಈಗ ಕೇಸ್ ಓಪನ್ ಮಾಡಬೇಕು ಅಂತಂದ್ಬಿಟ್ಟು ಕೋರ್ಟ್ ಹೇಳ್ತಾ ಇದೆ. ಹಾಗಾದರೆ ಈಗಾದರೂ ಪಾಪ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಅಂತ ಈಗ ಎಲ್ಲರೂ ನೋಡಬೇಕಾಗಿದೆ. ಇಷ್ಟು ದಿನ ಎಲ್ಲರೂ ಕೂಡ ಈ ಒಂದು ಕೇಸು ಓಪನ್ ಆಗಲೇಬೇಕು ಅಂತ ಎಷ್ಟೋ ಪ್ರಕರಣಗಳು ಮತ್ತು ಎಷ್ಟೋ ಹೆಣ್ಮಕ್ಳು ಕೂಡ ನ್ಯಾಯ ಸಿಗಬೇಕು ಅಂತ ಹೋರಾಡಿದ್ದಾರೆ. ಹಾಗಾದರೆ ಸೌಜನ್ಯ ಈಗ ಯಾವ ರೀತಿ ಕೇಸ್ ಓಪನ್ ಆಗುತ್ತೆ, ಇಷ್ಟು ದಿನಗಳಾದಮೇಲೆ ಮತ್ತೆ ಆ ಸಾಕ್ಷ್ಯ ಆಧಾರಗಳು ಈ ಒಂದು ಸಿಗ್ತವ, ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಎಲ್ಲೋ ಆರಾಮಾಗಿ ತನ್ನ ಜೀವನ ನಡೆಸ್ತಿರುವಂಥ ಈ ಒಂದು ಕೆಟ್ಟ ದ್ರೋಹಿಗಳಿಗೆ ಶಿಕ್ಷೆ ಹೇಗೆ ಕೊಡುತ್ತೆ ನಮ್ಮ ನ್ಯಾಯಾಲಯ. ಇಷ್ಟು ದಿನ ಆದಾಗಿದ್ದ ತನ್ನ ಮಗಳನ್ನ ಕಳ್ಕೊಂಡು ತಾಯಿ ಪ್ರತಿದಿನವೇ ಇಲ್ಲಿ ನರಕ ಅನುಭವಿಸ್ತಾ ಇದ್ದಾಳೆ. ಹೌದು, ಸೌಜನ್ಯ ನನ್ನ ಜೀವನ ರೂಪಿಸ್ತಾ ಇದ್ಲು, ನಮ್ಮ ಮನೆಗೆ ಮಹಾಲಕ್ಷ್ಮಿ ಆದವಳು, ಅಂಥದ್ರಲ್ಲಿ ನನ್ನ ಮಗಳನ್ನ ಕಳ್ಕೊಂಡು ಈಗ ನಮ್ಮ ಮನೆ ದಿಕ್ಕಾಪಾಲಾಗಿದೆ. ಇದಕ್ಕೆ ಯಾರು ತಾನೇ ನ್ಯಾಯ ಕೊಡಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಸೌಜನ್ಯರ ಅಮ್ಮ ತನ್ನ ನೋವನ್ನು ಈ ಒಂದು TV ಮೀಡಿಯೋ ಮುಂದೆ ತನ್ನ ನೋವನ್ನು ತೋಡ್ಕೊಂಡಿದ್ದಾಳೆ. ಹಾಗಾದರೆ ಈಗ ಮತ್ತೆ ಧರ್ಮಸ್ಥಳ ಕೇಸ್ ಓಪನ್ ಆಗಲೇಬೇಕು, ಮಗುಗೆ ನ್ಯಾಯ ಸಿಗಬೇಕು ಅಂದ್ಬಿಟ್ಟು ಜನ ಎಲ್ಲ ಆಕ್ಷೇಪಿಸಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಇದನ್ನು ಕೂಡ ತನಿಖೆಗೆ ಕೇಳಿದ್ರು. ಆದರೆ ಈಗ ಆ ಒಂದು ಕೇಸ್ನ ಮತ್ತೆ ತೆಗೆದಿಟ್ಟುಕೊಂಡಿದೆ ಸುಪ್ರೀಂ ಕೋರ್ಟ್. ಹೌದು, ಹಾಗಾದರೆ ಮತ್ತೆ ಈಗ ಸೌಜನ್ಯ ಕೇಸ್ ಓಪನ್ ಮಾಡಿ ಇದರಿಂದ ಯಾರಿದ್ದಾರೆ ಯಾರಿಲ್ಲ ಎಲ್ಲನೂ ಕೂಡ ಸಾಕ್ಷ್ಯಾಧಾರ ಸಿಗಲೇಬೇಕು. ಈ ಒಂದು ನ್ಯಾಯಯುತ ಶಿಕ್ಷೆ ನೀಡಲೇಬೇಕು, ಯಾರೇ ಆಗಲಿ ಆ ವ್ಯಕ್ತಿ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನೀವೇ ನೋಡ್ಬೋದು, ಇಷ್ಟು ದಿನ ಸುಪ್ರೀಂ ಕೋರ್ಟ್ ನಿರ್ಧಾರಕ್ಕೋಸ್ಕರ ಜನ ಎಲ್ಲ ಕಾಯ್ತಾಯಿದ್ರು. ಪಾಪ ಸೌಜನ್ಯ ತನ್ನ ಪ್ರಾಣನ ಕಳ್ಕೊಂಡು ಇಲ್ಲಿದ್ದಾಳೆ. ಆದರೆ ಇಷ್ಟು ದಿನ ಧರ್ಮಸ್ಥಳ
ಇರುವಂತಹ ಮುಖ್ಯ ಅಧಿಕಾರಿಗಳು ಇದರಿಂದ ಕೈವಾಡ ಇತ್ತು ಹಾಗೆ ಹೀಗೆ ಅಂದ್ಬಿಟ್ಟು ಬುರುಡೆ ಮನುಷ್ಯ ಇಲ್ಲಿ ಬುರುಡೆನ ಹಾಕ್ಕೊಂಡ್ಬಿಟ್ಟು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಕೊಂಡು ಅಲ್ಲಿ ಬುರುಡೆ ಇದೆ ಇಲ್ಲಿ ಬುರುಡೆ ಇದೆ ಅಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಇಲ್ಲಿ ಬೇಕು ಅಂತಲೇ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಅಹರಣಕಾರಿಯಾದಂತಹ ವಿಚಾರವನ್ನು ನಡೆಸಿದರು. ಆದರೆ ಈಗ ಅದೆಲ್ಲ ನಡೆಯೋದೇ ಇಲ್ಲ. ಅದರಿಂದಾಗಿ ಈಗ ಸುಪ್ರೀಂ ಕೋರ್ಟ್ ಮತ್ತು ಮರು ತನಿಖೆ ನಡೀತಾ ಇದೆ. ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಇರ್ಬೋದು ಎಷ್ಟೋ ಕೇಸ್ಗಳು 20 ವರ್ಷ 30 ವರ್ಷ ಆದರೂ ಕೂಡ ಇನ್ನೂ ತನಿಖೆ ನಡೀತಾನೆ ಇದೆ. ಅದೇ ರೀತಿ ಈ ಒಂದು ಸೌಜನ್ಯ ಕೇಸ್ ಕೂಡ ಈ ಕೇಸು ಇಲ್ಲಿಗೆ ಓಪನ್ ಆಗಿ ಒಂದು 16 ವರ್ಷಗಳ ಬಂತು. ಸುಮಾರು 2012ರಲ್ಲಿ ಈ ಕೇಸನ್ನ ಶುರು ಮಾಡಿದ್ದು. ಆದರೆ ಈಗ 2026 ಆಗೋಕ್ಕೆ ಬಂತು. ಇನ್ನೂ ಕೇಸ್ಗೆ ಸರಿಯಾದ ನ್ಯಾಯ ಸಿಗಲಾರ್ದಂತಾಗಿದೆ. ಹಾಗಾದರೆ ಇತ್ತೀಚಿನ ಬೆಳವಣಿಗೆ ಅಂದರೆ ಏನಾಗಿರ್ಬೋದು? ಈ ಕೇಸಲ್ಲಿ ಏನಿದು 2026ರ ಬದಲಾವಣೆ ಅಂತ ನೋಡ್ತೀರಾ? ಹೌದು, ಈ ಸೌಜನ್ಯ ಕೇಸು ಮುಂಚೆಗೆ ಪ್ರಕರಣ ಆಗಿದ್ದು 2012ರಲ್ಲಿ. ಆದರೆ ಈಗ 26 ಆಗಿದೆ. ಈ ಮರು ತನಿಖೆಗೆ ಮತ್ತೆ ಆದೇಶ ನೀಡಿದೆ ಈ ಒಂದು ಸುಪ್ರೀಂ ಕೋರ್ಟ್. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕೂಡ ಬೆಂಬಲ ಕೊಡ್ತಾ ಇದೆ. ಇನ್ನು ವಿವಿಧ ನಾಗರಿಕ ಸಂಘಟನೆಗಳಾಗಿರ್ಬೋದು, ಸಾಮಾಜಿಕ ಕಾರ್ಯಕರ್ತರು, ಸಾರ್ವಜನಿಕರ ಪ್ರತಿಭಟನೆ ಎಲ್ಲವೂ ಕೂಡ CBI ಮತ್ತು SIT ಮೂಲಕ ಹೊಸ ತನಿಖೆಗಳನ್ನು ನಡೆಸಬೇಕು. ಇದರಿಂದ ಸೌಜನ್ಯ ಕೇಸ್ಗೆ ಹೊಸ ಉರುಪನ್ನು ತರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರು ಪರಿಶೀಲನೆಗೆ ಮತ್ತು ಕಾನೂನು ಆಯ್ಕೆ ಬಗ್ಗೆ ಪರಿಶೀಲನೆ ನಡೆಸುವಂತೆ ಹೇಳಿದೆ. ಇನ್ನು ಇತ್ತ ಕಡೆ ಈ ಒಂದು ಹೊಸ ಆದೇಶಗಳ ಮೂಲಕ ಹೇಗಾದರೂ ಮಾಡಿಬಿಟ್ಟು ಈ ಕೇಸನ್ನು ರೀಓಪನ್ ಮಾಡಿಬಿಟ್ಟು ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸಲೇಬೇಕು. ಸೌಜನ್ಯ ಅತ್ಯಾಚಾರ ಎಂದಿರುವಂತಹ ಕೆಟ್ಟ ಒಂದು ಮೃಗಗಳಿಗೆ ಶಿಕ್ಷೆ ನೀಡಬೇಕು ಅಂದ್ಬಿಟ್ಟು ಈಗ ಕೋರ್ಟು ಮುಂದುವರೆದಿದೆ. ಹಾಗಾದರೆ ಆದಷ್ಟು ಬೇಗ ಈ ಒಂದು ಸೌಜನ್ಯ ಸಾವಿನ ಕಾರಣ ರಹಸ್ಯ ಗೊತ್ತಾಗುತ್ತಾ? ಇದೇ ಹಿಂದೆ ಅಡರಿರುವಂತಹ ರಾಕ್ಷಸಗಳಿಗೆ ತಕ್ಕ ಶಿಕ್ಷೆ ಕೊಡುತ್ತಾ ನಮ್ಮ ಒಂದು ನ್ಯಾಯಾಂಗ? ಏನಾದರೂ ನ್ಯಾಯಾಲಯದ ಮುಂದೆ ಎಲ್ಲರೂ ಕೂಡ ಸಮಾನರು. ದುಡ್ಡು ಇದ್ದವರು ಇಲ್ಲದಂಥವ್ರು, ತಪ್ಪು ಮಾಡಿದವರು ತಪ್ಪನೇ. ಹಾಗಾದರೆ ಈ ಒಂದು ಕೇಸಿಗೆ ನಿಮ್ಮೆಲ್ಲರ ಸಪೋರ್ಟ್ ಸದಾಕಾಲ ಇರುತ್ತೆ ಅಂತೀರಾ? ನಿಮ್ಗೇನು ಅನಿಸುತ್ತೆ? ಸೌಜನ್ಯ ಸಾವಿನ ಕಾರಣಕ್ಕೆ ಯಾರು ಅಂತ ಗೊತ್ತಾಗುತ್ತಾ? ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತಾ? ಈಗಾದರೂ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅವ್ರ ಕುಟುಂಬಕ್ಕೆ ಎಲ್ಲದೂ ಕೂಡ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಬಯಸೋಣ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ನಿರ್ಧಾರ ಕೊಡಲಿ. ಈ ಒಂದು ಕೇಸ್ ಓಪನ್ ಆಗಿ ಇನ್ನು ಈ ಪ್ರಕರಣಕ್ಕೆ ಸಿಕ್ಕಂಥ ಎಲ್ಲ ಸಾಕ್ಷ್ಯ ಸಿಕ್ಕು ಇದರಿಂದ ಇರುವಂತಹ ದುಷ್ಟಶಕ್ತಿಗಳನ್ನ ಅಂತ್ಯ ಮಾಡಬೇಕನ್ನೋದೇ ನಮ್ಮೆಲ್ಲರ ಆಶಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಇಂತಹ ಅಪ್ಡೇಟ್ಗಳಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.